ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಅತಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಬೀಟ್ರೂಟ್ ಪಲ್ಯವನ್ನು 5 ನಿಮಿಷದಲ್ಲಿ ಮಾಡ್ಬೋದಂತ ಬೀಟ್ರೂಟ್ ಪಲ್ಯವನ್ನು ತೋರಿಸ್ತಾ ಇದ್ದೀವಿ. ವೆರಿ ಈಸಿ ಟು ಮೇಕ್. ಮೊದಲನೇದಾಗಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಾದ ನಂತರ ಸ್ವಲ್ಪ ಇದು ಕಾಯಬೇಕು. ಕಾದಾಗ ನಾವು ಉದ್ದಿನ ಬೇಳೆಯನ್ನು 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀವಿ. ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀವಿ. ಈ ಉದ್ದಿನಬೇಳೆ ಕಡಲೆಬೇಳೆ ಏನಾಗುತ್ತೆ, ನಮ್ಮ ಈ ಬೀಟ್ರೂಟ್ ಪಲ್ಯಕ್ಕೆ ಒಳ್ಳೆ ಕ್ರಂಚನ್ನು ಕೊಡುತ್ತೆ. ಸೊ ಇದು ಉದ್ದಿನಬೇಳೆ ಸ್ವಲ್ಪ ಬೇಯ್ತಾ ಇದೆ. ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಹಾಗೆ 2 ಎಳೆಯಷ್ಟು ಕರಿಬೇವು, ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಇದೇ ನಮ್ಮ ಪಲ್ಯಕ್ಕೆ ಕ್ರಿಸ್ಪಿನೆಸ್ ಕೊಡೋದು ಕಡಲೆಬೇಳೆ, ಉದ್ದಿನಬೇಳೆ. ಆಮೇಲೆ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥದ್ದು. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಈ ಹಂತದಲ್ಲಿ ಜಾಸ್ತಿ ಉಪ್ಪು ಹಾಕೋದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಒಗ್ಗರಣೆ ಎಲ್ಲ ಭಾಳ ಉಪ್ಪಾಗ್ಬಿಡುತ್ತೆ. ಕೊನೆಯದಾಗಿ ನೋಡಿಕೊಂಡು ಹಾಕ್ಬೋದು ಕೂಡ. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನಕಾಯನ್ನು ಬಳಸ್ತಾ ಇಲ್ಲ, ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸನ್ನು ಬಳಸಬಹುದು. ಒಂದು 5 ರಿಂದ 6 ಹಸಿಮೆಣಸಿನಕಾಯನ್ನು ಬಳಸಿ. ನಾನಿಲ್ಲಿ ಬಳಸ್ತಾ ಇಲ್ಲ. ಸೊ ಇದು ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ, ನೀವು ನೋಡ್ಬೋದು. ಈ ಹಂತದಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಬಳಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿನ. ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ನಾನು ತುರಿದಿಟ್ಕೊಂಡಿದ್ದೆ ಒಂದು 3 ಬೀಟ್ರೂಟನ್ನು ತೊಳೆದು ನೀರನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ಏನು ಬೀಟ್ರೂಟ್ ಇದೆ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಎಣ್ಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ, ಅದು ನೀರನ್ನು ಬಳಕೆ ಮಾಡ್ತಾ ಇಲ್ಲ. ಸೊ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಯಲ್ಲೇ. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕು. ಈ ಬೀಟ್ರೂಟನ್ನು ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸು, ಬೇಸಿಕ್ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ಅದರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋದೇ ಇಲ್ಲಿ ಇಂಪಾರ್ಟೆಂಟ್. ಒಳ್ಳೆ ಟೇಸ್ಟ್ ಕೊಡೋವಂಥದ್ದು ಇದೇ ಪ್ರೊಸೀಜರಿಂದ. ಇದು ಆಯಿಲಲ್ಲಿ ಬೇಯುತ್ತಲ್ಲ, ಹಾಗಾಗಿ ಚೆನ್ನಾಗಿ ಎಲ್ಲ ಫ್ರೈ ಆಗ್ತಿದೆ. ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ಪಲ್ಯಕ್ಕೆ ಒಳ್ಳೆ ಕ್ರಂಚ್ ಕೊಡುತ್ತೆ. ಸೊ ಕ್ರಂಚಿಯಾಗಿ ಇನ್ ಬಿಟ್ವೀನ್ ಸಿಗ್ತಾ ಇರುತ್ತೆ ಬೀಟ್ರೂಟ್ ಮಧ್ಯೆ. ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದು ಫ್ರೈ ಆಗಿದೆ ಚೆನ್ನಾಗಿ ಆಲ್ಮೋಸ್ಟ್.
ಈ ಹಂತದಲ್ಲಿ ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ ಹುಳಿಗೋಸ್ಕರ. ನಿಂಬೆಹಣ್ಣಿಂದ ಏನು ಬೀಜ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ನಮ್ಮ ಆಲ್ಮೋಸ್ಟ್ ನಮ್ಮ ಬೀಟ್ರೋಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಎಷ್ಟು ನಮ್ಮ ಬೀಟ್ರೋಟ್ ಪಲ್ಯದ ರೆಸಿಪಿ. ಇಂಥ ಸಿಂಪಲ್ ಆದ ರೆಸಿಪಿಗಳಿಗೆ, ಆರೋಗ್ಯಕರವಾದ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಕೀಪ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Support us by subscribing and watching the video.